ಬೀಜ ಹಂತದಿಂದ ಕೊಯ್ಲು ಮಾಡಿ ಸಂಗ್ರಹಣೆ ಮಾಡುವ ಹಂತದವರೆಗೆ ವಿವಿಧ ತರದ ಕೀಟಗಳ ತೊಂದರೆ ಉಂಟಾಗುತ್ತಲೇ ಇರುತ್ತದೆ. ಇದು ನೇರವಾಗಿ ಬೆಳೆಯ ಇಳುವರಿ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದರಲ್ಲೂ ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಜೇಡನುಸಿಗಳ ಬಾಧೆಯಿಂದಾಗಿ ಬೆಳೆಯ ಇಳುವರಿ ಕುಂಠಿತಗೊಳ್ಳುತ್ತಲಿದ್ದು, ರೈತರು ಈ ಕೀಟದ ಹತೋಟಿಗೆ ಕೆಲವೊಂದು ಸೂಕ್ತ ಕ್ರಮಗಳನ್ನು ಅನುಸರಿಸುವುದು ಅತ್ಯವಶ್ಯಕ. ಜೇಡನುಷಿಗಳು ಬೆಳೆಗೆ ಅತಿ ಹೆಚ್ಚು ಹಾನಿಯನ್ನುಂಟು ಮಾಡುವ ಕೀಟಗಳಾಗಿದ್ದು, ಇವುಗಳ ದಾಳಿಯಿಂದ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಬೆಳೆಯ ಇಳುವರಿ ಮತ್ತು ಗುಣಮಟ್ಟವನ್ನು ರಕ್ಷಿಸಲು ಈ ಕೀಟಗಳನ್ನು ನಿಯಂತ್ರಿಸುವುದು ಅನಿವಾರ್ಯವಾಗಿದ್ದು, ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ನುಸಿಗಳನ್ನು ಹೆಚ್ಚಾಗಿ ಎಲ್ಲರೂ ನೋಡಿರೋದಿಲ್ಲ. ಕೀಟಪೀಡೆಗಳನ್ನು ಬೆಳೆಗಳ ಮೇಲೆ ಎಲ್ಲರೂ ನೋಡಿರ್ತಾರೆ. ಯಾಕೆಂತಂದರೆ ಅವು ಬರಿಗಣ್ಣಿಂದ ಭಾಳ ಸುಲಭವಾಗಿ ಕಾಣಿಸ್ತವೆ. ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಅವಿರ್ತವೆ. ಆದರೆ ನುಸಿಗಳು ತುಂಬ ಚಿಕ್ಕವು ಅಂದರೆ ಎಷ್ಟು ಚಿಕ್ಕವು? ಸುಮಾರು ಅರ್ಧ ಮಿಲಿಮೀಟ್ರಿಗಿಂತನೂ ಕಡಿಮೆ ಗಾತ್ರದಲ್ಲಿ ಇರ್ತವೆ. ಅವು 500 ಮೈಕ್ರೋಮೀಟ್ರ್ ಅಷ್ಟಿರ್ತವೆ. ಬರಿಗಣ್ಣಿಂದ ಗುಂಪಾಗಿದ್ದರೆ ಮಾತ್ರ ಅವನ್ನು ನೋಡೋಕ್ಕೆ ಸಾಧ್ಯ. ಅದಿಲ್ಲ ಅಂತಂದರೆ ಅವನ್ನ ಲೆನ್ಸ್ಗಳು ಅಥವಾ ಮೈಕ್ರೋಸ್ಕೋಪು, ಸೂಕ್ಷ್ಮದರ್ಶಕ, ಅದರಲ್ಲಿ ಸುಮಾರು ಒಂದು 20ರಿಂದ 30 ಪಟ್ಟು ದೊಡ್ಡದು ಮಾಡಿ ನೋಡಿದ್ರೆ ಅವನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯ ಆಗ್ತದೆ. ನುಸಿಗಳಿಗೆ 4 ಜೊತೆ ಕಾಲುಗಳಿರ್ತವೆ. ಅದನ್ನು ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ದೇ ಆದರೆ 4 ಜೊತೆ ಕಾಲುಗಳಿರ್ತವೆ. ಅದೇ ಇನ್ಸೆಕ್ಟ್ಗಳಿಗೆ, ಕೀಟಗಳಿಗೆ 3 ಜೊತೆ ಕಾಲುಗಳಿರ್ತವೆ. ಇದು ಇನ್ನೊಂದು ವ್ಯತ್ಯಾಸ ಇವೆರಡರ ನಡುವೆ. ಮತ್ತೊಂದು ವ್ಯತ್ಯಾಸ ಅಂತಂದರೆ ಇವು ರೆಕ್ಕೆಗಳಿರ್ತವೆ. ಯಾವುದಕ್ಕೆ? ಕೀಟಗಳಿಗೆ ರೆಕ್ಕೆಗಳಿರ್ತವೆ. ರೆಕ್ಕೆಗಳಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವು ಹರಡ್ತವೆ. ಆದರೆ ನುಸಿಗಳಿಗೆ ರೆಕ್ಕೆಗಳು ಇರೋದಿಲ್ಲ. ಆದರೂ ಇವು ಹರಡ್ತವೆ. ಯಾವ ರೀತಿ ಹರಡ್ತವಪ್ಪ ಅಂತಂದರೆ ಗಾಳಿ ಸಹಾಯದಿಂದ ಹರಡ್ತವೆ. ಯಾಕೆ ಅಂತಂದರೆ ಅದು ಗಾತ್ರ ತುಂಬ ಚಿಕ್ಕದಿರ್ತದೆ, ತುಂಬ ಸೂಕ್ಷ್ಮ ಗಾತ್ರದಲ್ಲಿ ಇರೋದ್ರಿಂದ ಗಾಳಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡ್ತವೆ. ಇದು ವ್ಯತ್ಯಾಸಗಳು ಕೀಟಗಳಿಗೆ ಮತ್ತು ನುಸಿಗಳಿಗೆ. ಈ ಬಾಯಿ ಭಾಗದಲ್ಲಿ ನುಸಿಗಳಿಗೆ ಚಲಿಸರ ಅಂತನೋ ಒಂದು 2 ಈ ಸೂಜಿ ಆಕಾರದಲ್ಲಿರುವಂಥ ಅಂಗಗಳಿರ್ತವೆ. ಅವು ಚೂಪಾಗಿರ್ತವೆ. ಅವುದರಿಂದ ಬೆಳೆಗಳ ಎಲೆಗಳ ಮೇಲೆ ಅವನ್ನ ಚುಚ್ಚಿ ರಸ ಹೊರಗೆ ಬರೋಂಗೆ ಮಾಡ್ತವೆ. ಆ ಹೊರಗೆ ಬರೋ ರಸನ ಆ ನೇರದಲ್ಲಿ ಬಾಯಿನ ಇಟ್ಟು ಹೀರ್ಕೊಳ್ತವೆ. ಟೆನುಪಾಲ್ಪಿಡೆ ಅಂತನ್ನೋದು 3ನೇ ಕುಟುಂಬ. ಅದನ್ನು ಚಪ್ಪಟೆ ನುಸಿಗಳು, ಯಾಕೆಂದರೆ ಅವರ ಆಕಾರ ಚಪ್ಪಟೆ ಇರೋದ್ರಿಂದ ಅದನ್ನು ಚಪ್ಪಟೆ ನುಸಿಗಳು ಅಂತ ಕರೆಯಲಾಗುತ್ತೆ. ಇನ್ನೊಂದು ಈರಿಯೋಫಿಡೆ ಅಂತನ್ನೋದು ಕುಟುಂಬ, 4ನೇ ಕುಟುಂಬ. ಅದನ್ನು ಗಂಟು ನುಸಿಗಳು ಅಂತ ಸಾಮಾನ್ಯ ಹೆಸರಿನಿಂದ ಕರೆಯಲಾಗುತ್ತೆ. ಈ 4 ಕುಟುಂಬಗಳಲ್ಲಿ ಬರುವಂಥ ನುಸಿಗಳು ಮಾತ್ರ ಬೆಳೆಗಳಿಗೆ ಹಾನಿಯನ್ನು ಮಾಡ್ತವೆ. ಜೇಡನುಸಿ ಕೀಟಗಳು ಹೆಚ್ಚಾಗಿ ಬೆಂಡೆ, ಬದನೆ, ಟೊಮ್ಯಾಟೊ, ಸವತೆ, ಹೀರೆಕಾಯಿಯಂತಹ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಲ್ಲದೆ ಹೂವಿನ ಬೆಳೆಗಳಾದ ಚೆಂಡು ಹೂವು, ಗುಲಾಬಿ ಹೂ ಹಾಗೂ ಬೆಳೆಯ ಇಳುವರಿಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತವೆ. ಪ್ರಮುಖವಾಗಿ 5 ಪ್ರಭೇದಗಳದ್ದು ಯಾವುದಪ್ಪ ಅಂತಂದರೆ ಟೆಟ್ರಾನಿಕಸ್ ಆರ್ಟಿಕೆ ಅಂತ ಒಂದು, ಟೆಟ್ರಾನಿಕಸ್ ನಿಯೋಕ್ಯಾಲಡೋನಿಕಸ್ ಅಂತ ಮತ್ತೊಂದು, ಟೆಟ್ರಾನಿಕಸ್ ಲುಡೇನಿ ಅಂತನ್ನೋದು 3ನೇದು, ಟೆಟ್ರಾನಿಕಸ್ ಟ್ರಂಕೇಟಸ್ ಅಂತನ್ನೋದು 4ನೇದು, ಮತ್ತು ಟೆಟ್ರಾನಿಕಸ್ ಮೆಕ್ಫರ್ಲ್ಯಾನಿ ಅಂತನ್ನೋದು 5. ಈ 5 ಪ್ರಭೇದಗಳು ಹೆಚ್ಚಾಗಿ ಈ ತರಕಾರಿ ಬೆಳೆಗಳ ಮೇಲೆ ಹಾನಿ ಮಾಡ್ತವೆ. ತರಕಾರಿ ಬೆಳೆಗಳಂತಂದರೆ ಯಾವುದು? ಬೆಂಡೆ ಆಗ್ಬೋದು, ಬದನೆ, ಆಮೇಲೆ ಟೊಮ್ಯಾಟೊ, ಮತ್ತು ಈ ಕುಂಬಳ ಜಾತಿ ಬೆಳೆಗಳು, ಕುಂಬಳಕಾಯಿ ಆಗ್ಬೋದು, ಹೀರೆಕಾಯಿ, ಮತ್ತು ಇದು ಸೌತೆಕಾಯಿ, ಮತ್ತು ಹೂವಿನ ಬೆಳೆಗಳು. ಸಾಮಾನ್ಯ ಹೂವಿನ ಬೆಳೆಗಳು ಅಂತಂದರೆ ಚೆಂಡು ಹೂವು, ಗುಲಾಬಿ, ಕಾರ್ನೇಷನ್ನು. ಈ ಬೆಳೆಗಳ ಮೇಲೆ ಈ ನಾ ಹೇಳಿದ 5 ಪ್ರಭೇದಗಳಲ್ಲಿ ಯಾವುದಾದ್ರೂ ಒಂದು ಪ್ರಭೇದ ಇರುತ್ತೆ. ಈಗ ಒಂದು ಸೀಸನಲ್ಲಿ ಈ ಪ್ರಭೇದ ಇರ್ಬೋದು, ಮತ್ತೊಂದು ಸೀಸನಲ್ಲಿ ಅದೇ ಬೆಳೆನಲ್ಲಿ ಹೋಗಿ ನೋಡಿದ್ರೆ ಮತ್ತೆ ಮತ್ತೊಂದು ಪ್ರಭೇದ ಇರ್ತದೆ. ಈ ರೀತಿಯಾಗಿ ಅವು 5 ಪ್ರಮುಖವಾದ ಪ್ರಭೇದಗಳು. ಇದಲ್ಲದೆ ಇನ್ನೊಂದು ಟೆಟ್ರಾನಿಕಸ್ ಪುಶ್ಚೆಲ್ಲಿ ಅಂತ ಅನ್ನೋದು ಒಂದು ಪ್ರಭೇದ ಇದೆ. ಟೆಟ್ರಾನಿಕಸ್ ಒಕ್ಕಿನ ವ್ಯಾನಸ್ ಅಂತ ಅನ್ನೋದು ಮತ್ತೊಂದು ಪ್ರಭೇದ ಇದೆ. ಟೆಟ್ರಾನಿಕಸ್ ಉದೈಪೊರೆನ್ಸಿಸ್ ಅಂತ ಮತ್ತೊಂದು ಪ್ರಭೇದ ಇದೆ. ಇವು ಕೂಡ ಇತರೆ ತರಕಾರಿ ಬೆಳೆಗಳ ಮೇಲೆ ಆವಾಗ ಹಾನಿಯನ್ನು ಮಾಡ್ತವೆ. ಈಗ ನಾವು ಹೇಳಿದ್ದು 8 ಪ್ರಭೇದಗಳಾಯಿತು. ಮಲ್ಲಿಗೆ ಬೆಳೆ ಮೇಲೆ ಒಂದು ಪ್ರಭೇದ ಬರುತ್ತೆ, ಟೆಟ್ರಾನಿಕಸ್ ಲೊಂಬಾರ್ಡಿನಿ ಅಂತ. ಇದು ಮಲ್ಲಿಗೆ ಮೇಲೆ ಬರೀ ಈ ಪ್ರಭೇದ ಮಾತ್ರ ಬರೋದು. ಯಾವಾಗ ನೋಡಿದ್ರು ಕೂಡ ನಾವು ಈ ಮಲ್ಲಿಗೆ ಬೇರೆ ಬೇರೆ ಜಾತಿಗಳಿರುತ್ತಲ್ಲ, ಯಾವ್ಯಾವ್ದಿರ್ತದೆ,
ಕಾಕಡ ಮಲ್ಲಿಗೆ ಇರ್ತದೆ, ದುಂಡು ಮಲ್ಲಿಗೆ ಇರ್ತದೆ, ಸೂಜಿ ಮಲ್ಲಿಗೆ ಇರ್ತದೆ, ಹಡಗಲಿ ಮಲ್ಲಿಗೆ ಇರ್ತದೆ. ಇವೆಲ್ಲ ಮಲ್ಲಿಗೆಗಳ ಮೇಲೂ ಕೂಡ ನೋಡಿದಾಗ ಈ ಟೆಟ್ರಾನಿಕಸ್ ಲೊಂಬಾರ್ಡಿಯನ್ ಅನ್ನೋ ಪ್ರಭೇದ ಮಾತ್ರ ಮಲ್ಲಿಗೆ ಗಿಡಗಳ ಮೇಲೆ ಹಾನಿ ಮಾಡುತ್ತೆ ಅಂತ ಅನ್ನೋದು ನಮಗೆ ಗೊತ್ತಾಗಿದೆ. ಗುಲಾಬಿಯನ್ನು ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಹೌಸ್ಗಳಲ್ಲಿ ಬೆಳೆಯುವಂಥ ಪದ್ಧತಿ ನಮ್ಮಲ್ಲಿ ಜಾಸ್ತಿ ಆಗಿದೆ. ಕಳೆದ ಸುಮಾರು 15-20 ವರ್ಷಗಳಿಂದನೂ ಪಾಲಿಹೌಸ್ನಲ್ಲಿ ಗುಲಾಬಿ ಬೆಳೆನ ಬೆಳೀತಾ ಇದ್ದೇವೆ. ಟೆಟ್ರಾನಿಕಸ್ ಅರ್ಟಿಕೆ ಅನ್ನೋ ಈ ಪ್ರಭೇದ ಗುಲಾಬಿ ಹೂವಿನ ಮೇಲೆ ಅಥವಾ ಗುಲಾಬಿ ಗಿಡದ ಮೇಲೆ ಜಾಸ್ತಿ ಬರುತ್ತೆ. ಈ ಪಾಲಿಹೌಸ್ನಲ್ಲಾದ್ರೂ ಆಗ್ಬೋದು ಅಥವಾ ಹೊರಗಡೆ ಬೆಳೆಯುವಂಥ ಗುಲಾಬಿ ಬೆಳೆ ಮೇಲೆ ಬೇಕಾದ್ರೂ ಆಗ್ಬೋದು. ಈ ಎರಡು ಬೆಳೆಗಳಲ್ಲಿ ಈ ಟೆಟ್ರಾನಿಕಸ್ ಅರ್ಟಿಕೆ ಹೆಚ್ಚಾಗಿ ಹಾನಿಯನ್ನು ಮಾಡುತ್ತೆ ಇದರ ಮೇಲೆ, ಗುಲಾಬಿ ಬೆಳೆ ಮೇಲೆ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯ ಇದರ ಹಾವಳಿಗಳು ಜಾಸ್ತಿ. ಬೇಸಿಗೆ ಕಾಲದಲ್ಲಿ ಹೊರಗಡೆ ಬೆಳೆಯುವಂಥ ಬೆಳೆ ಗುಲಾಬಿನಲ್ಲಿ ಇದರ ಹಾವಳಿ ಜಾಸ್ತಿ ಆದರೆ, ಈ ಪಾಲಿಹೌಸಲ್ಲಿ ಈ ಬೇಸಿಗೆ ಅಥವಾ ಬೇರೆ ಕಾಲ ಅಂತನೋ ವ್ಯತ್ಯಾಸನೇ ಇರಲ್ಲ. ಇಡೀ ವರ್ಷ ಅದರ ಹಾನಿ ಇರ್ತದೆ. ಜೇಡನುಸಿಗಳು ರಸ ಹೀರುವ ಕೀಟಗಳಾಗಿದ್ದು, ಇವು ರಸ ಹೀರಿದ ಜಾಗದಲ್ಲಿ ಬೂದು ಅಥವಾ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಈ ಕೀಟದ ಬಾಧೆಗೆ ತುತ್ತಾದ ಬೆಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಹೋಗಿ ಉದುರಿ ಬೀಳುತ್ತವೆ. ಕ್ರಮೇಣ ಬೆಳೆಯ ಇಳುವರಿ ಕಡಿಮೆಯಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತದೆ. ಈ ಜೇಡನುಸಿ ಕೀಟದ ನಿರ್ವಹಣೆಗೆ ತಜ್ಞರು ಶಿಫಾರಸು ಮಾಡುವ ನುಸಿ ನಾಶಕವನ್ನ ಸೂಕ್ತ ಪ್ರಮಾಣದಲ್ಲಿ ಸಿಂಪಡಿಸಬೇಕು. ಭಕ್ಷಕ ನುಸಿಗಳನ್ನು ಬಳಸಿಯೂ ಜೇಡನುಸಿಯನ್ನು ನಿಯಂತ್ರಿಸಬಹುದಾಗಿದ್ದು, ಈ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ. ಈಗ ಜೇಡನುಸಿಗಳದ್ದು ಮತ್ತೊಂದು ಇದೇನಪ್ಪ ಅಂತಂದರೆ, ಅವು ಈ ಗಿಡಗಳ ಮೇಲೆ ಯಾವ ರೀತಿ ಚಿಹ್ನೆ ಕಾಣ್ತವೆ, ಅವು ಹಾನಿ ಮಾಡುವಾಗ ಅಥವಾ ಅದರ ಮೇಲೆ ರಸ ಇರುವಾಗ ಯಾವ ರೀತಿ ಚಿಹ್ನೆಗಳಾಗ್ತವಪ್ಪ ಅಂತ. ಅವು ನಾನು ಮೊದಲೇ ಹೇಳ್ದಂಗೆ ಅವು ರಸ ಇರುವಂಥ ಇದಾದ್ರಿಂದ ನುಸಿಗಳು ಆದ್ರಿಂದ ಒಂದೊಂದು ಕಡೆ ಚುಚ್ಚಿ ರಸ ಇದ್ದಾಗಲೂ ಕೂಡ ಒಂದೊಂದು ಚುಕ್ಕಿ ಆಗ್ತದೆ. ಅಲ್ಲದೆ ಸ್ವಲ್ಪ ಬೂದು ಬಣ್ಣದ ಅಥವಾ ಹಳದಿ ಬಣ್ಣದ ಚುಕ್ಕಿ ಆಗ್ತದೆ ಎಲೆಗಳ ಮೇಲೆ. ಮತ್ತು ಅದರ ಇನ್ನೊಂದ್ಸಲ ಮತ್ತೆ ಚುಚ್ಚಿದಾಗ ಇನ್ನೊಂದು ಚುಕ್ಕಿ ಆಗುತ್ತೆ. ಅದ್ರ ಪಕ್ಕದಲ್ಲಿ ಇನ್ನು ಕೆಲವು ನುಸಿಗಳಿರುತ್ತೆ. ಯಾಕೆಂದರೆ ಒಂದೇ ನುಸಿಗಳಿಲ್ಲ, ಒಂದು ಎಲೆ ಮೇಲೆ ಹಲವಾರು ನುಸಿಗಳಿರ್ತವೆ. ಒಂದೊಂದೇ ಚುಚ್ಚಿ ರಸ ಇರ್ತವೆ. ಆ ರೀತಿ ರಸ ಇರೋದ್ರಿಂದ ಹಲವಾರು ಚುಕ್ಕೆಗಳು ಆ ಎಲೆಗಳ ಮೇಲೆ ಆಗ್ತವೆ. ಬರ್ತಾ ಏನಾಗ್ತದೆ, ಆ ಚುಕ್ಕೆಗಳು ಒಂದಕ್ಕೊಂದು ಕಲ್ತ್ಕೊಂಡು ದೊಡ್ಡ ಚುಕ್ಕೆಗಳಾಗ್ತವೆ. ಆಮೇಲೆ ಇಡೀ ಎಲೆನೇ ಹಸಿರು ಬಣ್ಣನ ಕಳ್ಕೊಂಡು ಸ್ವಲ್ಪ ತಿಳಿ ಹಳದಿ ಬಣ್ಣಕ್ಕಾಗ್ತದೆ. ಮತ್ತು ಅದು ರಸ ಇರೋ ಕ್ರಮ ಮುಂದುವರೆದಂಗೆ ಆ ಎಲೆಗಳು ಕೊನೆಗೆ ಬಾಡಿ ಉದುರೋಗ್ತವೆ. ಕೊನೆಗೆ ಆ ಗಿಡನೇ ಸಾಯುವಂಥ ಪರಿಸ್ಥಿತಿಗೆ ಬರುತ್ತೆ. ಒಮ್ಮೊಮ್ಮೆ ಇವನ್ ಗಿಡ ಸಾಯಿಲ್ಲ ಅಂತಂದ್ರೂ ಕೂಡ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ, ಹೂಗಳು ಸರಿಯಾಗಿ ಬರೋದಿಲ್ಲ, ಕಾಯಿಗಳು ಸರಿಯಾಗಿ ಕಟ್ಟೋದಿಲ್ಲ. ಕೊನೆಗೆ ಹೂವಿನ ಇಳುವರಿ ಆಗ್ಬೋದು ಅಥವಾ ಕಾಯಿ ಅಥವಾ ಹಣ್ಣಿನ ಇಳುವರಿ ಆಗ್ಬೋದು, ಗಣನೀಯವಾಗಿ ಅದು ಕಡಿಮೆ ಆಗ್ತದೆ. ಸೊ ಇದರಿಂದ ಜೇಡನುಸಿಗಳಿಂದ ಆಗುವಂಥ ಹಾನಿ ಯಾವುದೇ ಬೆಳೆಗಳಿಗೆ ತುಂಬಾ ಇರುತ್ತೆ. ಸುಮಾರು ಇನ್ನು 4 ಹೊಸ ನುಸಿನಾಶಕಗಳನ್ನು ನಾವಿವಾಗ ಶಿಫಾರಸು ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದಪ್ಪ ಅಂತಂದರೆ ಫೆನಜಾಕ್ವಿನ್ ಅಂತ ಒಂದು ನುಸಿನಾಶಕ ಬರುತ್ತೆ. ಅದರ ಹೆಸರು, ಕಂಪನಿ ಹೆಸರುಗಳು ಬೇರೆ ಬೇರೆ ಕಂಪ್ನೀಸ್ ಬೇರೆ ಬೇರೆ ಹೆಸರುಗಳು ಇರುತ್ತೆ. ಅದು 10% EC ಆ ಸ್ಟ್ರೆಂತ್ನಲ್ಲಿ ಸಿಗುತ್ತೆ. ಅದನ್ನು 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಎರಡನೇದು ಪ್ರೊಪರ್ಜೈಟ್ ಅಂತಂದ್ಬಿಟ್ಟು ಮತ್ತೊಂದು ನುಸಿನಾಶಕ ಇದೆ. ಅದು 57% EC ಆ ಸ್ಟ್ರೆಂತ್ನಲ್ಲಿ ಆ ಪ್ರಾಡಕ್ಟು ಸಿಗೋಂಥದ್ದು. ಅದನ್ನು 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗ್ತದೆ. ಇನ್ನು ಮೂರನೇದು ಅಂತಂದರೆ ಪೆನ್ಪೈರಾಕ್ಸಿಮೇಟ್ ಅಂತ ಮತ್ತೊಂದು ನುಸಿನಾಶಕ. ಅದು 5% EC ಆ ಫಾರ್ಮುಲೇಷನಲ್ಲಿ ಬರುತ್ತೆ. ಅದನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗ್ತದೆ. ಮತ್ತೊಂದು ಅಂತಂದರೆ 4ನೇದು ಎಕ್ಸಿಥಯಾಜಾಕ್ಸ್ ಅನ್ನೋ ಮತ್ತೊಂದು ನುಸಿನಾಶಕ. ಅದು 5.45% EC ಆ ಸ್ಟ್ರೆಂತ್ನಲ್ಲಿ ಆ ಪದಾರ್ಥ ಲಭ್ಯ ಇದೆ. ಅದನ್ನು ಸುಮಾರು 0.6 1 ಮಿಲಿಗಿಂತ ಕಡಿಮೆ 0.6 ಮಿಲಿ ಪ್ರತಿ ಲೀಟ್ರಿಗೆ ಬೆರೆಸಿ ನುಸಿ ನಿರ್ವಹಣೆಗಾಗಿ ಅದನ್ನು ಸಿಂಪಡಿಸಬೇಕಾಗ್ತದೆ. ಇದು ಅಲ್ಲದೆ ಈ 4 ನುಸಿನಾಶಕಗಳಲ್ಲದೆ ಈ ಕೀಟಗಳಿಗೆ ಮತ್ತು ನುಸಿಗಳಿಗೆ ಇವೆರಡಕ್ಕೂ ನಾಶಕ ಗುಣ ಹೊಂದಿರುವಂಥ ಕೆಲವು ಪ್ರಾಡಕ್ಟ್ಗಳಿದೆ, ಕೆಲವು ವಸ್ತುಗಳಿದೆ. ಅದನ್ನು ನಾನು ಹೇಳ್ತೀನಿ. ಸುಮಾರು ಒಂದು 6, 7, 8 ಪ್ರಾಡಕ್ಟ್ಗಳಿದೆ. ಅದನ್ನು ಕೂಡ ನುಸಿಗಳ ನಿರ್ವಹಣೆಗಾಗಿ ಬಳಸ್ಬೋದು. ಆವಾಗ ಇನ್ಸೆಕ್ಟು ಕಂಟ್ರೋಲ್ ಆಗುತ್ತೆ, ನುಸಿಗಳು ಕಂಟ್ರೋಲ್ ಆಗ್ತದೆ.
ಅಬಾಮೆಕ್ಟಿನ್ ಅಂತ ಒಂದು ಇದೆ. ಅಬಾಮೆಕ್ಟಿನ್ ಅಂತ ಒಂದು 1.2% EC ಆ ಸ್ಟ್ರೆಂತ್ನಲ್ಲಿ ಒಂದು ಪ್ರಾಡಕ್ಟು ಸಿಗುತ್ತೆ. ಅದನ್ನು ಸುಮಾರು 0.3 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತೊಂದು ಬುಪ್ರೊಬೇಸಿನ್ ಅಂತಂದ್ಬಿಟ್ಟು ಮತ್ತೊಂದು ಪದಾರ್ಥ ಇದೆ. ಅದು 25 SC ಆ ಪ್ರಮಾಣದಲ್ಲಿ 25% SC ಆ ಪ್ರಮಾಣದಲ್ಲಿ ಸಿಗುವಂಥ ಅದು ಪ್ರಾಡಕ್ಟ್ ಅದು. ಅದನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಸ್ಪೈರೋಮೆಸಿಪಿನ್ ಅಂತ ಅನ್ನೋದು ಮತ್ತೊಂದು ನುಸಿನಾಶಕ ಹಾಗೂ ಕೀಟನಾಶಕ. ಇದು ಸುಮಾರು 22.9% ಪ್ರಮಾಣದಲ್ಲಿ SC ಪ್ರಮಾಣದಲ್ಲಿ ಬರುತ್ತೆ. ಇದನ್ನು ಸುಮಾರು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಹೀಗೆ ಹಲವಾರು 2 ಗುಣಗಳಿರತಕ್ಕಂಥ ಕೀಟನಾಶಕ ಮತ್ತು ನುಸಿನಾಶಕಗಳು ಲಭ್ಯ ಇದೆ, ಅದನ್ನು ಉಪಯೋಗಿಸ್ಬೋದು. ವಿಶೇಷವಾಗಿ ಈ ಭಕ್ಷಕ ನುಸಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಮಾಡುವಂಥ ತಾಂತ್ರಿಕತೆಯನ್ನು ನಮ್ಮಲ್ಲಿ ಅಂದರೆ ನಮ್ಮ ಅಖಿಲ ಭಾರತ ಸಂಯೋಜಿತ ಕೃಷಿ ನುಸಿ ಪ್ರಯೋಜನೆ ಈ ಕೇಂದ್ರದಲ್ಲಿ GKVK ಕೇಂದ್ರದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಪಡಿಸಿದ್ದೇವೆ. ಅದಕ್ಕೆ ಸುಮಾರು ಒಂದು 45 ದಿವಸ ಸಮಯ ತಗೊಳುತ್ತೆ. ಅಂತಂದರೆ ನಾವು ಕುಂಡಗಳಲ್ಲಿ ಈ ತಿಂಗಳು ಹುರುಳಿ ಗಿಡಗಳನ್ನ ಬೆಳೆಸಬೇಕು. ಅದ್ರ ಮೇಲೆ ಈ ಜೇಡನುಸಿಗಳನ್ನು ಬಿಟ್ಟು ಅವನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅದಾದ ನಂತರ ಈ ಭಕ್ಷಕ ನುಸಿಗಳನ್ನು ಅದ್ರ ಮೇಲೆ ಬಿಟ್ಟು ಅವನ್ನು ವೃದ್ಧಿ ಮಾಡಬೇಕು. ಅವು ವೃದ್ಧಿ ಆದ ನಂತರ ಅವನ್ನು ತಗೊಂಡೋಗಿ ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಆ ಬೆಳೆಗಳ ಮೇಲೆ ಅವನ್ನು ಬಿಡುಗಡೆ ಮಾಡಬೇಕು. ಈ ತಾಂತ್ರಿಕತೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಮತ್ತು ಆ ಭಕ್ಷಕ ನುಸಿಗಳು ಕೂಡ ನಮ್ಮಲ್ಲಿದೆ. ಯಾರೇ ಅದು ಬೇಕು ಅಂತ ಬಂದರೂ ಕೂಡ ಅದನ್ನು ಭಕ್ಷಕ ನುಸಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ಕೊಡ್ತೇವೆ. ಯಾವುದೇ ರೈತರು ಬಂದರೂ ಕೂಡ ಕೊಡ್ತೇವೆ. ಅದನ್ನು ರೈತರೇ ವೃದ್ಧಿ ಮಾಡ್ಕೋಬೋದು. ಅವರವರ ಹೊಲಗಳಲ್ಲಿ ಅವರವರ ತೋಟಗಳಲ್ಲಿ ಅವರೇ ವೃದ್ಧಿ ಮಾಡಿಕೊಂಡು ಅದನ್ನು ಜೇಡನುಸಿ ನಿರ್ವಹಣೆಗೆ ಅವರು ಅದನ್ನು ಉಪಯೋಗಿಸ್ಬೋದು. ರೈತ ಬಾಂಧವರು ತಜ್ಞರು ತಿಳಿಸಿರುವ ಈ ಎಲ್ಲಾ ಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದ್ದೇ ಆದಲ್ಲಿ ಜೇಡನುಸಿಯನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ.